ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ ಅವರೇ, ನಿನ್ನೆ ರಾತ್ರಿನೇ ನನಗೆ ಗೊತ್ತಿರೋ ಅಂಗಡಿಗಳಿಗೆ ಎಲ್ಲರಿಗೂ ಹೇಳಿದ್ದೀನಿ ನೋಡಿ, ನಾವು ಹೊಸದಾಗಿ ವ್ಯಾಪಾರ ಶುರು ಮಾಡ್ತಾ ಇದ್ದೀವಿ, ನೀವು ನಮ್ಗೆ ಸಹಾಯ ಮಾಡಬೇಕು ಅಂತ. ಅದಕ್ಕೆ ಸಿದ್ಧಗೊಡ್ರೆ ತೊಗೊಂಬನ್ನಿ ನೋಡುವ ಅಂತ ಹೇಳಿದ್ದಾರೆ. ದೇವ್ರ ದಯದಿಂದ ಎಲ್ಲ ಒಳ್ಳೇದಾದರೆ ಅಷ್ಟೇ ಸಾಕು, ನೀವೇನು ತಲೆ ಕೆಡಿಸ್ಕೊಬೇಡಿ. ಆ ದೇವ್ರು ನಮ್ಗೆ ಒಳ್ಳೆ ದಾರಿ ತೋರಿಸ್ತಾನೆ. ಬನ್ನಿ ಹೋಗಮ್ಮ. ಸರ್, ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಏನು ವಿಷಯ? ಯಾಕೆ ಸರ್, ಏನಾಯ್ತು? ಗೌಡ್ರೆ, ನಿಮ್ಮ ಬೇಲ್ ಕ್ಯಾನ್ಸಲ್ ಆಗಿದೆ. ನೀವು ನಮ್ಮ ಜೊತೆ ಸ್ಟೇಷನ್ಗೆ ಬರಬೇಕಾಗತ್ತೆ. ಸರ್, ಏನು ಹೇಳ್ತಿದ್ದೀರಾ? ಇರೋದನ್ನೇ ಹೇಳ್ತಾ ಇದ್ದೀನಮ್ಮ. ಶ್ರೀಕಾಂತ್ ಅವ್ರ ಮರ್ಡರ್ ಕೇಸಲ್ಲಿ, ಹಿಟ್ ಅಂಡ್ ರನ್ ಕೇಸಲ್ಲಿ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ತಗೊಂಡು ನೋಡ್ರಿ. ಸರ್, ಒಂದು ನಿಮಿಷ ನೋಡಿ, ಈ ಕೇಸ್ನ ನಾನೇ ರಿಓಪನ್ ಮಾಡಿಸಿದ್ದು. ಬೇಕಂದ್ರೆ ನಾನು ಕೇಸ್ ವಾಪಸ್ ತಗೋತೀನಿ. ಇದರಲ್ಲಿ ಸಿದ್ದು ಅವ್ರ ತಪ್ಪೇನೂ ಇಲ್ಲ. ಈಗ ಈ ಕೇಸು ಹೈಕೋರ್ಟಲ್ಲಿದೆ. ಇವ್ರಿಗೆ ಜಾಮೀನು ಸಿಗೋ ತನಕ ಜೈಲಿನಲ್ಲಿ ಇರಬೇಕಾಗತ್ತೆ. ಅಲ್ಲ ಸರ್, ನಾನೇ ಈ ಕೇಸ್ ಹಾಕಿರುವಾಗ ಇದು ಹೇಗೆ ಹೈಕೋರ್ಟ್ಗೆ ಹೋಗುತ್ತೆ? ಈ ಸಲ ಶ್ರೀಕಾಂತ್ ಅವ್ರ ತಂಗಿ ಸೌಪರ್ಣಿಕಾ ಅವರು ಈ ಕೇಸ್ ಹಾಕಿರೋದು. ನೀವೇನೇ ಮಾತಾಡ್ತಿದ್ರು ಕೋರ್ಟಲ್ಲಿ ಬಂದು ಮಾತಾಡ್ಕೊಳ್ಳಿ. ರೀ, ಕೈ ಕೊಳಾಕ್ರಿ. ಸರ್ ಬೇಡ ಸರ್, ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್, ಪ್ಲೀಸ್. ಇದೆಲ್ಲ ನೋಡಿಮ್ಮ, ಇದು ಕೊಲೆ ಕೇಸು, ಊರು ಉದ್ಧಾರ ಮಾಡೋ ಕೇಸ್ ಅಲ್ಲ ಇದು. ಇಂಥವ್ರನ್ನ ಮರ್ಯಾದೆ ಕೊಟ್ಟು ಕರ್ಕೊಂಡೋಗೋ ಅವಶ್ಯಕತೆ ಇಲ್ಲ. ತಪ್ಪಿಸ್ಕೊಂಡೋದ್ರೆ ಯಾರ ಜವಾಬ್ದಾರಿ? ನಮ್ಮ ಸೇಫ್ಟಿಗೆ ನಾವು ಇದನ್ನೆಲ್ಲ ಮಾಡಬೇಕಾಗತ್ತೆ. ಏಯ್ ಕೊಳ ಕರ್ಕೊಂಬನ್ರಿ. ಇದೇನಿದು ಭಾವನಾ, ಈಗ ಒಳ್ಳೆ ಫುಟ್ಪಾತಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀರಾ? ಇಷ್ಟು ಬೇಗ ರೋಡಿಗೆ ಬಂದ್ಬಿಟ್ರಾ? ಛೇ, ನಿಮ್ಗಿಂತ ಗತಿ ಬರಬಾರ್ದಾಗಿತ್ತು ಬಿಡಿ. ನನ್ನನ್ನು ಇಂಥ ಗತಿಗೆ ಯಾರು ತಂದಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ನೀಲು ಅವರೇ. ಓಹ್, ಈಗಲಾದ್ರೂ ಗೊತ್ತಾಯ್ತಾ? ಒಳ್ಳೇದೇ ಬಿಡಿ. ನೋಡಿ, ಅದಕ್ಕೆ ಹೇಳೋದು ತುಂಬ ಮೆರೆಯಕ್ಕೆ ಹೋಗ್ಬಾರ್ದು ಅಂತ. ಅದು ಜಾಸ್ತಿ ದಿನ ನಡೆಯಲ್ಲ ಭಾವನಾ. ಏನೋ ದೊಡ್ಡವ್ರು ಹೇಳೋ ಮಾತನ್ನ ಕೇಳ್ಕೊಂಡು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅನುಸರಿಸ್ಕೊಂಡು ಹೋಗಿದ್ರೆ ನಿಮಗೆ ಈ ಥರ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆದರೆ ನೀವೇನು ಮಾಡಿದ್ರಿ ಹೇಳಿ? ಯಾರು ಹೇಳೋ ಮಾತನ್ನು ಕೇಳದೆ ನಾನೇ ಎಲ್ಲ, ನನ್ನ ಬಿಟ್ಟರೆ ಇಲ್ಲ ಅಂತ ಮೆರೆದ್ರಿ. ಅದಕ್ಕೆ ಇವತ್ತು ನೀವು ಬೀದಿಗೆ ಬಿದ್ದಿರೋದು. ನೋಡಿ ಭಾವನಾ, ಈ ಫೀಲ್ಡಲ್ಲಿ ನೀವಿನ್ನ ಹುಟ್ಟಿರೋ ಮಗು, ಕೈ ಕಾಲು ಆಡಿಸ್ಬೋದು, ಅಳ್ಬೋದು, ಬಿಟ್ಟರೆ ಜಾಸ್ತಿ ಬೇರೆ ಏನು ಮಾಡ್ಕೊಳಕ್ಕಾಗಲ್ಲ. ಆದರೆ ಮಾವ ಹಾಗಲ್ಲ. ಇಂಥ ಒಂದು ಫೀಲ್ಡಲ್ಲಿ ಅವರು ತಿಮಿಂಗಳ ಇದ್ದಾಗೆ. ಅಂಥವ್ರನ್ನೆಲ್ಲ ಎದುರಾಕೊಂಡು ನಮಗೆ ಬದುಕೋಕ್ಕಾಗಲ್ಲ. ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ನೀವು. ಇಷ್ಟಕ್ಕೂ ನಿಮ್ಮ ಗಂಡ ಸಾಮಾನ್ಯದವನೇನಲ್ಲ, ಮಾವನಿಗೆ ತಕ್ಕ ಮಗನೇ. ಅವನೇನು ಶ್ರೀರಾಮಚಂದ್ರ ಅಲ್ಲ. ಅವನು ತೆಗ್ದಿರೋದು ಒಂದಲ್ಲ ಎರಡೆರಡು ಜೀವನ. ಫಿಟ್ ಆಗಿರೋದು ಆಕ್ಸಿಡೆಂಟ್ ಕೇಸಲ್ಲಿ. ಇದನ್ನ ಸಿದ್ದು ತಾನಾಗೇ ಮಾಡಿದ್ರು ಅಥವಾ ಅಕಸ್ಮಾತಾಗಿ ಆಗಿದ್ದಿದ್ರು ಕೇಸು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಇವನೇ ಹೋಗಿ ಸರೆಂಡರ್ ಆಗಿದ್ರೆ ಏನೋ ಒಂದು ಸ್ವಲ್ಪ ಶಿಕ್ಷೆ ಕಡಿಮೆ ಆಗಿರ್ತಿತ್ತೋ ಏನೋ.
ಆದ್ರೆ ಇವನ್ ಹಾಗೆ ಮಾಡ್ಲಿಲ್ಲ, ಕೇಸನ್ನ ಮುಚ್ಚಾಕೋದಿಕ್ ಪ್ರಯತ್ನ ಪಟ್ಟ. ಅದು ತಪ್ಪಲ್ವಾ ಭಾವನಾ? ಅದಕ್ಕೆ ಇವತ್ತು ಪೊಲೀಸು ಒದ್ದು ಎಳ್ಕೊಂಡು ಹೋಗ್ತಾ ಇರೋದು. ಹೇಗೋ ಮದುವೆ ಆಗೋಗಿದೆ, ಮಾವ ಹೇಳಿದಾಗೆ ಅಡ್ಜಸ್ಟ್ ಮಾಡ್ಕೊಂಡಿರಿ ಅಂತ. ನೀವು ನನ್ನ ಮಾತೇ ಕೇಳಲಿಲ್ಲ, ಅದಕ್ಕೆ ಇವತ್ತು ಈ ರೀತಿ ಅನುಭವಿಸ್ತಾ ಇದ್ದೀರಾ. ಅಂತೂ ಈ ಆಟದಲ್ಲಿ ಮಾವ ಗೆದ್ಬಿಟ್ರು, ನೀವು ಸೋತ್ ಹೋದ್ರಿ, ನೀವು ಲೂಸರ್ ಆಗೋದ್ರಿ. ಇನ್ನೇನೂ ಇಲ್ಲ. ಏನೋ ನನ್ನ ಮನಸ್ಸಲ್ಲಿ ಇದನ್ನೆಲ್ಲ ಹೇಳಬೇಕು ಅಂತಿತ್ತು, ಹೇಳಿದೆ. ಬರ್ಲಾ? ಏನಂದ್ರಿ? ನಾನು ಗೆಲ್ಲಕ್ಕಾಗಲ್ಲ ಅಂತನ? ಆ ಮಾತನ್ನ ವಾಪಸ್ ತಗೊಳ್ಳಿ. ನನ್ನನ್ನು ನೇರವಾಗಿ ಗೆಲ್ಲಕ್ಕಾಗಲ್ಲ ಅಂತ ನನ್ನ ಗಂಡನ್ನ ನನ್ನಿಂದ ದೂರ ಮಾಡಿ ನನ್ನನ್ನು ಸೋಲ್ಸಕ್ಕೆ ನೋಡ್ತಿದ್ದೀರಾ? ಒಂದು ಮಾತು ತಿಳ್ಕೊಳ್ಳಿ, ನನ್ನನ್ನು ನನ್ನ ಗಂಡನ್ನ ಯಾರು ಯಾವತ್ತೂ ದೂರ ಮಾಡೋಕ್ಕಾಗಲ್ಲ, ಹಾಗೆ ಸೋಲ್ಸಕ್ಕೂ ಆಗಲ್ಲ. ನನ್ನ ಗಂಡ ಅರೆಸ್ಟ್ ಆಗಿದ ತಕ್ಷಣ ನಾನು ಓಡ್ ಬಂದು ನಿಮ್ಮ ಕಾಲು ಹಿಡಿದು ಭಿಕ್ಷೆ ಬೇಡ್ತೀನಿ ಅಂತ ಅಂದ್ಕೊಂಡ್ರಾ? ಅದು ನಿಮ್ಮ ಭ್ರಮೆ. ನನ್ನ ಗಂಡನ್ನ ಹೇಗೆ ಬಿಡಿಸ್ಕೊಂಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ತಿಪ್ಪರ್ಲಾಗ ಹಾಕಿದ್ರೂ ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ. ಏನು ಅಷ್ಟೊಂದು ಕಾನ್ಫಿಡೆನ್ಸಾ ನಿಮಗೆ? ಕಾನ್ಫಿಡೆನ್ಸ್ ಅಲ್ಲ ನೀಲು ಅವರೇ, ಓವರ್ ಕಾನ್ಫಿಡೆನ್ಸ್. ಇನ್ನೊಬ್ಬರ ಜೀವನನ ಹಾಳು ಮಾಡೋದೇ ಕೆಲಸ ಮಾಡ್ಕೊಂಡಿರೋ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇರೋವಾಗ ನನ್ನ ಗಂಡನ ಜೊತೆ ನಾನು ಒಂದು ಒಳ್ಳೆ ಬದುಕು ಕಟ್ಕೋಬೇಕು ಅನ್ನೋಳಿಗೆ ಇನ್ನೆಷ್ಟು ಕಾನ್ಫಿಡೆನ್ಸ್ ಇರಬೇಕು? ನನ್ನ ಗಂಡನ್ನ ಬಿಡಿಸಿ ನಾನು ಅಗ್ರಿಮೆಂಟಿಗೆ ಸೈನ್ ಮಾಡಿ ಅವರಿಂದ ದೂರ ಹೊಟ್ಟೋಗ್ತೀನಿ ಅಂತ ಇರೋ ಭಾವನಾ ಯಾವತ್ತೋ ಸತ್ತೋದ್ಲು. ಈಗ ನಿಮ್ಮ ಮುಂದೆ ನಿಂತಿರೋದು ಏನೇ ಬಂದರೂ ಯಾರೇ ಬಂದರೂ ಎಲ್ಲದನ್ನು ಎದುರಿಸಿ ನಿಲ್ತೀನಿ ಅನ್ನೋ ಹೊಸ ರೂಪದ ಭಾವನಾ. ನನಗೆ ಸೋಲ್ಸಕ್ಕೆ ಬಂದವ್ರಿಗೆ ಮಣ್ಣು ಮುಕ್ಕಿಸ್ತೀನೇ ಹೊರತು ಸೋತು ಶರಣಾಗಲ್ಲ. ಹೋಗಿ ನಿಮ್ಮ ಮನೆಯವ್ರಿಗೆ ಹೋಗಿ ಹೇಳಿ, ಸಿದ್ದು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಭಾವನಾ ರೋಡಲ್ಲಿ ಕೂತ್ಕೊಂಡು ಕಣ್ಣಲ್ಲಿ ಕಾವೇರಿ ಹರಿಸ್ತಿದ್ಲು ಅಂತ. ಆಗ್ಲಾದರೂ ಅವ್ರ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ. ನಾವಿಷ್ಟೆಲ್ಲ ಮಾಡಿದ್ರು ಇವಳು ಕೊಬ್ಬು ಮಾತ್ರ ಕರಗ್ತಿಲ್ವಲ್ಲ. ಇವಳನ್ನ ಹೀಗೆ ಬಿಟ್ರೆ ಹೇಳಿದ್ದನ್ನೆಲ್ಲ ಸಾಧಿಸ್ಬಿಡ್ತಾಳೆ. ಇದಕ್ಕೆಲ್ಲ ಒಂದು ಅಂತ್ಯ ಹಾಡಬೇಕು. ಹಾಡೇ ಹಾಡ್ತೀನಿ. ಲಕ್ಷ್ಮೀ ನಿವಾಸ